ನೋಡ್ಬೋದು ನೀವು ಇನ್ನೂ ಟಾಂಗಾ ಗಾಡಿ ಯೂಸ್ ಮಾಡತ್ತಾರೆ ಇಲ್ಲಿ ಎಲ್ಲ ಟೂರಿಸ್ಟ್ಗಳು ಇದಾರಲ್ಲ. ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಭಾಳ ದೊಡ್ಡ ವಿಡಿಯೋ ಆಗೋದಿತ್ತು ಇವತ್ತಿಂದ. ಬಟ್ ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಜರ್ಮನಿ, ಫ್ರಾನ್ಸ್, ಇಟ್ಲಿ, ಸ್ಪೇನ್ ಮತ್ತೊಂದು 2-3 ದೇಶ ಒಳಗೆ ಬಲ್ಕ್ ಒಳಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ. ಸೊ ಅದ್ರ ಸಂಬಂಧ ಏನಾಗಿತ್ತು ಅಂದ್ರೆ ಎಲ್ಲ ಕಡೆನೂ ಎಲೆಕ್ಟ್ರಿಸಿಟಿ ಇಲ್ಲ, ಟ್ಯಾಕ್ಸಿನೂ ಬಂದ್ ಆಗೈತಿ. ಸೊ ಇವತ್ತು ನಡ್ಕೊಂಡು ಹೊಂತಿದ್ದಾನೆ ಈಗ ನೀವು ನನ್ನ ಹಿಂದೆ ನೋಡ್ಬೋದು. ಒಂದು ಸೈಡ್ ಜಂಗಲ್ ಗತ್ತಲೆ ಕಾಣಿಸತೈತಿ, ಒಂದು ಕಡೆ ಪೂರ್ತಿ ಹೈವೇ ಇತ್ತು, ಮೇನ್ ಹೈವೇ. ಇಲ್ಲಿಂದ ನಾನು ನಡ್ಕೊಂಡು ಹೋಗ್ಬೇಕು 5 ಕಿಲೋಮೀಟ್ರ್, 5ರಿಂದ 5.5 ಕಿಲೋಮೀಟ್ರ್. ಅದು ಆದ ಕೂಡಲೇ ಏನಿತ್ಲ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಐತೆ ಇನ್ ಯುರೋಪ್. ಅಂದ್ರೆ ಪೂರ್ತಿ ಯುರೋಪ್ ಖಂಡ ಒಳಗೆ ಏನೈತ್ಲ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಕಂಟ್ರಿ ಐತಿ. ಅದೊಂದು ಟೂರಿಸ್ಟ್ ಪ್ಲೇಸು ಐತಿ ಮತ್ತು ಎಲ್ಲ ಕಡೆಯಿಂದ ಜನ ಇಲ್ಲಿ ಬರ್ತಾರು. ಸೊ ನಡ್ರಿ ಹೋಗುನು ನಡ್ಕೋ ಅಂತ. ಫೈನಲಿ ಬಂದು ರೀಚ್ ಆಗಿದ್ದಾನ ಸಿಟಿ ಸೆಂಟರ. ಈ ಸೈಡ್ ನೋಡ್ಬೋದು, ಇಲ್ಲಿ ಒಂದು ಲೇಕ್ ಐತಿ, ಈ ಸೈಡು ಲೇಕ್ ಐತಿ. ಸೊ ಇಲ್ಲಿಂದ ಎಲ್ಲ ಟೂರಿಸ್ಟ್ ಪ್ಲೇಸ್ ಐತಿದ. ಭಾರತ ದೇಶ ಒಳಗೆ ಹೆಂಗೆ ನಾವು ಗಾಡಿಗಳಿಗೆ ಸಿಗ್ನಲ್ ಇರ್ತೈತಿ, ಆದ್ರೂ ನಾವು ನಿಂದ್ರಂಗಿಲ್ಲ. ಬಟ್ ನಾ ಇರೋ ದೇಶ ಒಳಗೆ ಮನುಷ್ಯರಿಗೂ ಸಿಗ್ನಲ್ ಇರ್ತೈತಿ. ನೋಡ್ರಿ ಈಗ ನೀವು, ಈಗ ಇಲ್ಲಿ ನೀವು ನೋಡ್ಬೋದು ರೆಡ್ ಆಗಿತ್ತು ಸಿಗ್ನಲ. ಇದು ಗ್ರೀನ್ ಆದ ಕೂಡಲೇ ಹೋಗ್ಬೇಕು. ಸೊ ಈಗ ನಾನು ವೇಟ್ ಮಾಡತ್ತೀನಿ ಗ್ರೀನ್ ಆಗೋ ತನಕ. ಗ್ರೀನ್ ಆಗೋದಕ್ಕಿಂತ ಮುಂಚೆ ಹೋದೋ ಅಂದ್ರೆ ಫೈನ್ ಬೀಳ್ತೈತಿ. ಸೊ ವೇಟ್ ಮಾಡ್ಬೇಕೀಗ. ಫೈನಲಿ ಬಂದು ಮುಟ್ಟಿದನ್ನ. ಈಗೇನು ನೀವು ನಾನು ಹಿಂದೆ ನೋಡತ್ತಿರಲ್ಲ, ಇದರ ಹೆಸರು ಪ್ಲಾಜಾ ದೆ ಇಸ್ಪಾನ್ಯಾ ಅಂತ ಹೇಳಿ. ಪ್ಲಾಜಾ ಸ್ಪ್ಯಾನಿಷ್ ಭಾಷೆ ಒಳಗೆ ಪ್ಲಾಜಾ ದೆ ಇಸ್ಪಾನ್ ಅಂತ ಕರೀತಾರು. ಬಟ್ ಇಂಗ್ಲೀಷ್ ಒಳಗೆ ಪ್ಲಾಜಾ ಅಂತ ಕರೀತಾರು. ಪ್ಲಾಜಾ ಅಂದರೆ ಏನು ಭಾಳ ದೊಡ್ಡ ಇದಲ್ಲ, ಪ್ಯಾಲೇಸ್ ಅಂಥೇಳಿ. ನಮ್ಮ ಕನ್ನಡ ಒಳಗೆ ಹೇಳೋದಂದ್ರೆ ಅರಮನೆ. ಸೊ ಇದು ಒಂದು ಯುರೋಪಿಯನ್ ಕಂಟ್ರಿ ಒಳಗೆ ಭಾಳ ಹಳೆ ರಾಜಗಳು ಅವ್ರಿಗೆ ಪ್ಯಾಲೇಸ್ ಅಂತ ಹೇಳಿ ಕಟ್ಟಿದ್ದ. ಬಟ್ ಈಗ ಆ್ಯಸ್ ಅ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿ ಕನ್ವರ್ಟ್ ಮಾಡಿದಾರು. ನಮ್ಮ ಕಡೆ ಹೆಂಗೆ ಮೈಸೂರು ಪ್ಯಾಲೇಸ್ ಇತ್ತಲ್ಲ ಅದೇ ಟೈಪ. ಈಗ ನೋಡ್ರಿ ಒಳಗೆ ಹೋಗೋನು. ನೀವು ನೋಡ್ಬೋದು ಸ್ಟಾರ್ಟಿಂಗ್ ಏನು ಮಾಡಿದಾರು, ಒಂದು ಫೌಂಟೇನ್ ಐತಿ, ಅಂದ್ರೆ ಕಾರಂಜಿ ಟೈಪ್ ಮಾಡಿದಾರು. ಇದೇನಿತ್ಲ ಇದು ಮೇನ್ ಸೆಂಟರ. ಮತ್ತು ಇದೇನಿತ್ಲ ಲಾಸ್ಟ್ ಒಂದು ಇಲ್ಲಿ ಕಾಣತಿತ್ಲ, ಇದು ಕಂಬಗಂತಲೇ ಏನೈತ್ಲ, ಇದು ಈ ಸೈಡ್ ಲೆಫ್ಟ್ ಸೈಡ ಮತ್ತು ಈ ಸೈಡು ಒಂದು ಐತಿ ರೈಟ್ ಸೈಡ. ಸೊ ಪೂರ್ತಿ 180 ಡಿಗ್ರಿ ಒಳಗೆ ಐತಿ. ಈಗ ನೋಡ್ಬೋದು ನೀವು, ಇಲ್ಲಿಂದ ಹಿಡ್ದ ಪೂರ್ತಿ ಒಂದು ಹಾಫ್ ಸರ್ಕಲ್ ಐತಿ. ಒಂದು ಪೂರ್ತಿ ಹಾಫ್ ಸರ್ಕಲ್ ಮಾಡಿದಾರು. ಮತ್ತೀಗ ಇದು ಏನಿತ್ಲ ಇಲ್ಲಿ ಇದು ಎಂಟ್ರೆನ್ಸ. ನಾನು ಹಿಂದೆ ನೋಡ್ಬೋದು ಎಂಟ್ರೆನ್ಸ್ಗೆ ಅಲ್ಲಿ ಫೌಂಟೇನ್ ಆದ ಕೂಡಲೇ ಇಲ್ಲಿ ಒಂದು ಲೇಕು ಐತಿ. ನೋಡ್ರಿ ಟೂರಿಸ್ಟ್ ಎಲ್ಲ ಎಂಜಾಯ್ಮೆಂಟ್ ಮಾಡತ್ತಾರು. ಎಂಟ್ರೆನ್ಸಿಗೆ ಇಲ್ಲಿ ಎಲ್ಲರೂ ಯಾಕೆ ಕೂಡಿದಾರೆ ಇಷ್ಟು ಜನ ಅಂದ್ರೆ ಇಲ್ಲಿ ಒಂದು ಸ್ಪೇನ್ ದೇಶದ ಏನಿತ್ಲ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಮಾಡ್ತಾರು, ಅದನ್ನ ಮಾಡತ್ತಾರೆ. ಈಗ ಅದನ್ನ ಎಲ್ಲರೂ ಟೂರಿಸ್ಟ್ಗಳು ನೋಡತ್ತಾರು. ನೀವು ನೋಡ್ರಿ, ತೋರಿಸ್ತಾನೆ ನಿಮಗೆ ಈಗಿನ. ಗೈಸ್ ಒಳಗಡೆ ಹೋಗ್ಬೇಕಂತ ಟ್ರೈ ಮಾಡಿದ್ನಿ. ಬಟ್ ಒಳಗಡೆ ಏನು ರಿಸ್ಟ್ರಿಕ್ಟೆಡ್ ಐತೆ ಅಂತ, ಬರೀ ಹೊರಗಿಂದ ವಾಲ್ಕ್ ಅರೌಂಡ್ ಅಷ್ಟೇ ಐತೆ ಅಂಥೇಳಿ ಅವ್ರು ಹೇರಿ ಈಗ ಕೇಳಿದ ಕೂಡಲೇ ಅದೆಲ್ಲ ಒಳಗಿಂದೆಲ್ಲ ಕ್ಲೋಸ್ ಮಾಡಿದಾರಂತ. ಯಾಕಂದ್ರೆ ಹೊರಗಿಂದ ಟೂರಿಸ್ಟ್ ಬಂದೆಲ್ಲ ಡ್ಯಾಮೇಜ್ ಆಗತ್ತಿತ್ತು ಅಂತ ಹೇಳಿ ಒಳಗಿಂದೆಲ್ಲ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದಾರು. ಸೊ ಹೊರಗಿಂದ ಅಷ್ಟೇ ವಾಲ್ಕ್ ಅರೌಂಡ್ ಮಾಡಿದ್ನಿ. ನೀವು ನೋಡ್ರಿ ಈಗ. ನೀವು ಇನ್ನೂ ಟಾಂಗಾ ಗಾಡಿ ಯೂಸ್ ಮಾಡತ್ತಾರೆ ಇಲ್ಲಿ ಎಲ್ಲ ಟೂರಿಸ್ಟ್ಗಳು ಏನಿದಾರಲ್ಲ.
ಕುದುರೆ ಗಾಡಿ ಅನ್ಬೋದು, ನಾವು ಟಾಂಗಾ ಗಾಡಿನೂ ಅನ್ಬೋದು. ನಾವು ವಿಜಾಪುರ ಸೈಡ್ ಹೋದೋ ಅಂದ್ರೆ ಟಾಂಗಾ ಗಾಡಿ ಅಂತಾರು. ನಮ್ಮ ದಕ್ಷಿಣ ಕನ್ನಡ ಸೈಡ್ ಹೋದೋ ಅಂದ್ರೆ ಇದಕ್ಕೆಲ್ಲ ಟಾಂಗಾ ಗಾಡಿ ಅಂತಾರು. ಎಲ್ಲನೂ ತುಂಬೈತೆ, ಒಟ್ಟು ಚೆನ್ನಾಗೈತೆ ಎಲ್ಲ ಕಡೆನೂ. ಸಾಕಾಗುವಷ್ಟು ಟೂರಿಸ್ಟ್ ಇದ್ದಾರು. ಎಲ್ಲ ಪೂರ್ತಿ 180 ಡಿಗ್ರಿ ಸರ್ಕಲ್ ಒಳಗೆ ಏನು ಕಟ್ಟಿದಾರಲ್ಲ ಇದು ಅಂದ್ರೆ ಮೇನ್ ಸಿಟಿ ಸೆಂಟ್ರ್ ಒಳಗೆ ಕಟ್ಟಿದಾರು. ಸ್ಪೇನ್ ದೇಶದ ಆರ್ಕಿಟೆಕ್ಚರ್ ಒನ್ ಆಫ್ ದ ಬೆಸ್ಟ್ ಆರ್ಕಿಟೆಕ್ಚರ್ ಇನ್ ದ ವರ್ಲ್ಡ್ ಅಂದರೂ ತಪ್ಪಿಲ್ಲ. ಯಾಕಂದ್ರೆ ಈಗ ನಾವೊಂದು ಗೋರ್ಮೆಂಟ್ ಆಫೀಸ್ ತೋರಿಸ್ತೇನೆ ನಿಮಗೆ. ಅಂದ್ರೆ ಹಳೆ ಬಿಲ್ಡಿಂಗ್ ಅದನ್ನು ಅವ್ರು ಗೋರ್ಮೆಂಟ್ ಆಫೀಸಿಗೆ ಕನ್ವರ್ಟ್ ಮಾಡಿದಾರು. ಬಟ್ ನೋಡ್ರಿ ನೀವು ಹೆಂಗಿತ್ತು ಅಂತ ಹೇಳಿ. ಈಗ ನಾನು ಹಿಂದೇನು ನೋಡತ್ತಿರಲ್ಲ ನೀವು, ಇದೊಂದು ನಾ ಏನು ಇದಲ್ಲ ಈ ಪ್ಲೇಸ್ ಒಳಗಿಂದ ಎಲ್ಲರ್ಕಿಂತ ಹಳೆ ಚರ್ಚ್ ಏನು ಆರ್ಕಿಟೆಕ್ಚರ್ ಐತಿ ನೋಡ್ರಿ ನೀವು, ಗೊತ್ತಾಗ್ತದೆ ನಿಮಗೆ. ಈಗ ನಾ ಇರೋದ ಒನ್ ಆಫ್ ದ ಬಿಸಿಯೆಸ್ಟ್ ಸ್ಟ್ರೀಟ್ ಒಳಗಿಲ್ಲಿ. ಈ ಸಿಟಿ ಬಿಸಿಯೆಸ್ಟ್ ಸ್ಟ್ರೀಟ್ ಇದೆ, ನೋಡ್ಬೋದು ನೀವು. ಈ ಸೈಡು ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದಾವೆ. ಪೂರ್ತಿ ರೋಡೆಲ್ಲ ಟೂರಿಸ್ಟ್ ಇದ್ದಾರೆ. ಸ್ಪೇನ್ಗಿಂತ ಹೊರಗಿನ ಜನನ ಜಾಸ್ತಿ ಐತಿ ಇಲ್ಲಿ. ಎಲ್ಲ ಕಡೆನೂ ಬರೀ ಎಲ್ಲ ಜನ ಎಂಜಾಯ್ಮೆಂಟ್ ಮಾಡತ್ತಾರು. ಅವ್ರ ಪಾರ್ಟ್ನರ್ ಜೊತೆ ಡ್ರಿಂಕ್ ಅದು ತೊಗೊಂಡು ಎಂಜಾಯ್ ಮಾಡತ್ತಾರು. ಒನ್ ಆಫ್ ದ ಬಿಸಿಯೆಸ್ಟ್ ಸ್ಟ್ರೀಟ್ ಈ ಸಿಟಿ ಒಳಗೆ. ಪೂರ್ತಿ ಪ್ಯಾಕ್ ಇತ್ತು ಸ್ಟ್ರೀಟ್. ಸಿಕ್ಕಿಲ್ಲ ಅಂತ ಹೇಳಿ ತಿರುಗಾಡತ್ತಾನೆ ನಾ ಹಂಗೆ ನಡ್ಕೊತ. ಈ ಗೂಗಲ್ ಮ್ಯಾಪ್ ಒಳಗೆ ಹಾಕಿದ ಕೂಡಲೇ ಗೂಗಲ್ ಮ್ಯಾಪ್ ಏನು ನನಗೆ ರೋಡ್ ತೋರ್ಸಾತಿದ್ಲ ಆ ಹಿಸಾಬ್ಲೆ ಈಗ ನಾ ಎಲ್ಲಿ ಬಂದಿದ್ದಾನಂದ್ರೆ ಇಲ್ಲಿ ಸೈಕಲ್ ಮತ್ತು ಮನುಷ್ಯರು ಅಷ್ಟೇ ಪಾಸ್ ಆಗ್ತಾರೆ. ಕಾರ್ ಪಾಸ್ ಹೋಗೋದು ಡೌಟ್ ಐತಿ. ಯಾಕಂದ್ರೆ ಇಷ್ಟು ಸಣ್ಣ ಸ್ಟ್ರೀಟ್ ಐತಿ ಇಲ್ಲಿ. ಮತ್ತು ಸ್ಪೇನದ್ದು ಸ್ಟ್ರೀಟ್ ಹೆಂಗಿದಾವೆ ಅಂದ್ರೆ ಒಂದಕ್ಕೊಂದು ಎಲ್ಲ ಜಾಯಿಂಟ್ ಇದಾವೆ. ನೀವು ಎಲ್ಲಿಂದನೂ ಹೋದ್ರೂ ಸಿಟಿ ಮಿಡಲ್ಗೆ ಬಂದು ಟಚ್ ಆಗ್ತೀರಿ. ಬಟ್ ಈಗ ನನಗೇನು ಪ್ರಾಬ್ಲಮ್ ಆಗಿತ್ತಂದ್ರೆ ನಮ್ಮ ಶಿಪ್ ಮೇಟ್ಗಳು ಏನಿದಾರಲ್ಲ ಅವ್ರು ಆಲ್ರೆಡಿ ವೇಟ್ ಮಾಡತ್ತಾರೆ ಮತ್ತೊಂದು ಪ್ಲೇಸ್ ಒಳಗೆ. ಅವ್ರು ಲೊಕೇಶನ್ ಕಳಿಸಿದಾರು, ಬಟ್ ನನಗೆ ಲೊಕೇಶನ್ ತಿಳಿವತ್ತು. ಮತ್ತೀಗ ಎಲ್ಲ ಕಡೆ ಇಲ್ಲಿ ನೋಡ್ರೆ ನಮ್ಗೆ ಎಲ್ಲ ಕನ್ಫ್ಯೂಸ್ ಆಗತ್ತಿತ್ತು ರೋಡ್. ಯಾಕಂದ್ರೆ ಒಂದು ಸಣ್ಣ ವಟಾರ ಅಂತೀವಲ್ಲ ನಾವೀಗ, ನಾವು ಗಲ್ಲಿ ಒಳಗೆ ಹೆಂಗೆ ತಿರುಗಾಡ್ತೀವಲ್ಲ ಆ ಥರ ಅಲ್ಲಿ ಬಂದು ಅಡ್ಕಸ್ಕೊಂಡು ಕುಂತಿದ್ದಾನೆ. ನನಗೆ ಗೊತ್ತಾಗತ್ತೆ ಎಕಡೆ ಹೋಗೋದು. ಫೈನಲಿ ಕೆಡೆಟ ಮತ್ತು ನಮ್ಮ ಸೆಕೆಂಡ್ ಆಫೀಸರ್ ಸಿಕ್ಕಿದಾರು. ನಮ್ಮ ಕೆಡೆಟ್ಗೆ ಏನೋ ಹಸುವಾಗಿದಾವೆ ಅಂತ ಹೇಳಿ ಅದಕ್ಕೆ ಈಗ ಬರ್ಗರ್ ಕಿಂಗ್ ಒಳಗೆ ಬಂದಿದ್ದೆವು. ನೋಡೋಣ ಏನೇನು ಆರ್ಡ್ರ್ ಮಾಡೋದಾಗ್ತೈತಿ. ಆರ್ಡ್ರ್ ಮಾಡತ್ತಾರು. ಫೈನಲಿ ಆರ್ಡ್ರ್ ಬಂದೈತಿ, ಇವ್ರದ್ದು ಬಂದೈತಿ ಆರ್ಡ್ರ. ಬಟ್ ಈಗ ತಿನ್ನೋದಾರ ಕೊಂತ ಹಸುವಾಗಿದಾವೆ ಭಯಂಕರ ತಿರುಗಾಡಿ. ನಾನು ತಿನ್ನೋದನೀಗ, ನಾನು ತಿಂತೇನೀಗ. ಸ್ಟಾರ್ಟ್ ಮಾಡೋಣ. ಫೈನಲಿ 11 ಗಂಟೆ ಆಯಿತು ಹಡಗಿನೊಳಗೆ ಬಂದು ಮುಟ್ಟಾಗ. ನನಗೆ ಇಲ್ಲಿಂದ ಹಡಗಿನಾಗಿಂದ ನಾ ಹೊರಗೆ ಹೋಗಿದ್ನಿ 4 ಗಂಟೆಗೆ. 4 ಗಂಟೆಯಿಂದ ಅಲ್ಲಿ ಹೋಗಿ ರೀಚ್ ಆಗಾಕ ನನಗೆ 6 ಗಂಟೆ ಆಯಿತು. ಸೊ ಅಲ್ಲಿಂದ ತಿರುಗಾಡಿ ಮಾಡಿ ಎಲ್ಲ ನಡ್ಕೊಂಡು ತಿರುಗಾಡ್ಬೇಕಾಯ್ತಲ್ಲ. 10-12 ಕಿಲೋಮೀಟ್ರ್ ನಡಿಬೇಕಾಯಿತು. ಬಟ್ ಆದ್ರೂ ಎಷ್ಟು ಆಗ್ತಾವೆ ಅಷ್ಟು ಪ್ಲೇಸ್ ಕವರ್ ಮಾಡಿದ್ದೇನೆ. ಸೊ ಏನಾದರೂ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತಂದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ಈಗ ಕಲಿಯಾತೇನೆ. ಹಂಗೇನ್ರಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.